ಪೌಳಿಯ ಒಡಕಿನಲ್ಲಿ ನಿಂತು ವಿಜ್ಞಾಪಿಸುವುದಕ್ಕಾಗಿ ದೇವರಿಂದ ನೇಮಿಸಲ್ಪಟ್ಟ ಕ್ರಿಸ್ತನ ಪ್ರಿಯರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ ಈ ದಿನ ನಾವು ನಮ್ಮ ಕರ್ನಾಟಕದ ಯಾದಗಿರ್ ಜಿಲ್ಲೆಗಾಗಿಯೂ ಮತ್ತು ನಮ್ಮ ದೇಶದ ತಮಿಳುನಾಡು ರಾಜ್ಯಕ್ಕಾಗಿಯೂ ಪ್ರಾರ್ಥಿಸುವಂತೆ ಈ ದಿನ ನಮ್ಮೊಂದಿಗೆ ಸಹೋದರಿ ರಿವೈವಲ್ ಇನ್ ಜೆಪ ICRM ಸೆಂಟ್ರಲ್ ಚರ್ಚ್ ಮೈಸೂರು ಇಲ್ಲಿಂದ ಪ್ರಿಯ ಸಹೋದರಿ ನಮ್ಮೊಂದಿಗಿದ್ದಾರೆ. ಸಿಸ್ಟರ್, ತಾವು ತಮ್ಮೊಂದಿಗಿದ್ದು ನಮ್ಮನ್ನು ಪ್ರಾರ್ಥನೆ ನಡೆಸೋದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ಅವರು ಪ್ರಾರ್ಥಿಸೋದಕ್ಕೆ ಮೊದಲು ನಾವು ದೇವರ ವಾಕ್ಯದಿಂದ ಒಂದು ಭಾಗವನ್ನು ಓದಿಕೊಳ್ಳೋಣ. ಹಗ್ಗಾಯ 2ನೇ ಅಧ್ಯಾಯ 19ನೇ ವಚನ. ಹಗ್ಗಾಯ 2:19. ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಈ ಸಮಯದಲ್ಲಿ ಪ್ರಿಯ ಸಹೋದರಿ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ಈ ಸಮಯವನ್ನು ಕೊಟ್ಟಿದ್ದಕ್ಕೆ ದೇವರಿಗೆ ಮತ್ತು ಬ್ರದರ್ ಕ್ಯಾಲ್ವಿನ್ ಅವರಿಗೆ ವಂದನೆ ಸಲ್ಲಿಸುತ್ತೇನೆ. ಸಮಯದಲ್ಲಿ ಒಟ್ಟಾಗಿ ಸೇರಿ ನಾವು ನಮ್ಮ ಕರ್ನಾಟಕಕ್ಕೋಸ್ಕರ, ವಿಶೇಷವಾಗಿ ಇದರಲ್ಲಿ ಯಾದಗಿರ್ಗೋಸ್ಕರ ಈ ಸಮಯದಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡುವ. ಸೊ ಬನ್ನಿ, ಎಲ್ಲರೂ ದೇವರನ್ನ ನೋಡಿ, ದೇವರ ಮುಖವನ್ನು ದೃಷ್ಟಿಸಿ ದೇವರ ಹತ್ರ ನಾವು ಕೇಳುವ. ದೇವರು ನಮಗೆ ಸಹಾಯವನ್ನು ಮಾಡುವುದಕ್ಕೆ, ಮಳೆಯನ್ನು ಸುರಿಸುವುದಕ್ಕೆ ಆತನಿಂದಲೇ ಸಾಧ್ಯ. ಸಮಯದಲ್ಲಿ ಆತನನ್ನು ನೋಡಿ ಎಲ್ಲರೂ ಇರುವ ಸ್ಥಳದಲ್ಲಿ ದೇವರನ್ನ ನೋಡಿ ಮೊರೆ ಇಡುವ, ದೇವರನ್ನ ನೋಡಿ ಕರೆಯುವ, ದೇವರ ಮುಖವನ್ನು ನೋಡುವ. ಅಪ್ಪ, ನಿಮಗೆ ವಂದನೆ ಸಲ್ಲಿಸುತ್ತೇವೆ, ನಿಮಗೆ ವಂದನೆ ಸಲ್ಲಿಸುತ್ತೇವೆ ದೇವರೇ. ನಮ್ಮ ಪ್ರಾರ್ಥನೆಯನ್ನು ನೀವು ಯಾವಾಗಲೂ ಕೇಳುವ ದೇವರು. ಓ, ನರರೆಲ್ಲರೂ ನಿಮ್ಮ ಬಳಿಗೆ ಬರುತ್ತಾರೆ ಅಪ್ಪ. ನಾವು ಒಟ್ಟಾಗಿ ನಿಮ್ಮ ಮಕ್ಕಳಾಗಿ ನಿಮ್ಮ ಬಳಿಗೆ ಬಂದಿದ್ದೇವೆ ದೇವರೇ. ನಮ್ಮ ಮೊರೆಯನ್ನು ನೀವು ಲಾಲಿಸುವ ದೇವರು, ಅದಕ್ಕಾಗಿ ಸ್ತೋತ್ರ ದೇವರೇ. ಓ ಜಕರಿಯ 10:1 ನೀವು ಹೇಳಿದೀರಲ್ಲ ದೇವರೇ, ನೀವು ಮುಂಗಾರು ಹಿಂಗಾರು ಮಳೆಯನ್ನು ನೀವು ಸುರಿಸುವ ದೇವರು, ಕೊಡುವ ದೇವರು ದೇವರೇ. ಈ ಸಮಯದಲ್ಲಿ ಯಾದಗಿರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಒಟ್ಟಾಗಿ ಸೇರಿ. ಯಾರೆಲ್ಲ ಇದನ್ನ ನೋಡುತ್ತಾ ಇದ್ದಾರೋ ಎಲ್ಲರೂ ಅವರೊಂದಿಗೆ ಸೇರಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ. ಯಾದಗಿರಲ್ಲಿ ದೇವರೇ ಇರುವ ಎಲ್ಲ ವಿಧವಾದ ಬರಗಾಲದ ಈ ಒಂದು ಕಾಲವು ದೇವರೇ ಮುಗಿಯಲ್ಲಿ ದೇವರ ಒಂದು ಸಮೃದ್ಧಿ ಉಂಟಾಗಲಿ ಎಂದು ನಾವು ಬೇಡುತ್ತೇವೆ. ದೇವರೇ, ಈ ಸಮಯದಲ್ಲಿ ಎಲ್ಲಿ ಎಲ್ಲ ದೇವರೇ ವಾಟರ್ ಕ್ಯಾಚ್ಮೆಂಟ್ ಏರಿಯಾ ಇದೆಯೋ ಆ ಸ್ಥಳಗಳಲ್ಲಿ ಎಲ್ಲ ದೇವರೇ ಒಳ್ಳೆ ದೇವರೇ ಮಳೆ ಬರಲಿ. ಪರಲೋಕದ ಬಾಗಿಲನ್ನ ನೀವು ತೆಗೆದು ದೇವರೇ ನೀವು ಮಳೆಯನ್ನ ಸುರಿಸಬೇಕೆಂದು ಬೇಡುತ್ತೇವೆ ದೇವರೇ. ಎಲ್ಲಿ ಎಲ್ಲ ಕಬ್ಬಿಣದ ರೀತಿಯಲ್ಲಿ ಆಕಾಶವು ಇದೆಯೋ ದೇವರೇ, ಇದು ನಮ್ಮ ಪಾಪಗಳಿಂದ ದೇವರೇ, ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ಅಕ್ರಮಗಳು ಮಳೆಯನ್ನ ತಡೆ ಮಾಡುತ್ತಾ ಇದೆ. ಈ ಸಮಯದಲ್ಲಿ ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡುತ್ತೇವೆ. ನಿಮ್ಮ ಮುಖವನ್ನ ನಾವು ನೋಡಿ ಯಾದಗಿರ್ಗೋಸ್ಕರ ನಾವು ವಿಜ್ಞಾಪನೆಯನ್ನ ನಾವು ಮಾಡುತ್ತೇವೆ. ಪೌಳಿಯ ಒಡಕಿನಲ್ಲಿ ನಾವು ನಿಂತುಕೊಂಡು ದೇವರೇ, ಈ ಸಮಯದಲ್ಲಿ ದೇವರೇ ಯಾದಗಿರ್ಗೋಸ್ಕರ ನಾವು ವಿಜ್ಞಾಪನೆಯನ್ನ ಮಾಡುತ್ತೇವೆ. ಅಲ್ಲಿ ಇರುವ ದೇವರೇ ರೈತರಿಗೋಸ್ಕರ ನಾವು ಬೇಡುತ್ತೇವೆ ಅಪ್ಪ. ಅಲ್ಲಿ ಇರುವ ರೈತರನ್ನು ನೀವು ಕರುಣಿಸಿರಿ ದೇವರೇ. ಮಳೆಯನ್ನೇ, ಆಕಾಶವನ್ನೇ ಅವರು ನೋಡಿ ದೇವರೇ, ಅದರ ಮೇಲೆ, ಮಳೆಯ ಮೇಲೆ ನಂಬಿಕೆ ಇಟ್ಟು ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ಮಳೆಯನ್ನ ಕೊಡುವ ದೇವರು ನೀವಾಗಿದ್ದೀರಾ ಎಂದು ಅವರು ತಿಳಿದುಕೊಂಡು ದೇವರೇ, ನಿಮ್ಮ ಬಳಿಗೆ ರೈತರು ಓಡಿ ಬರಲಿ ದೇವರೇ. ರೈತರನ್ನ ನೀವು ಆಶೀರ್ವದಿಸಿರಿ. ಅವರು ಮಾಡಿದ ಎಲ್ಲ ವಿಧವಾದ ಪ್ರಯತ್ನಕ್ಕೆ ತಕ್ಕ ಫಲವನ್ನ ಅವರು ನೋಡಲಿ ಎಂದು ನಾವು ಬೇಡುತ್ತೇವೆ. ದೇವರೇ, ನೀವು ಅಲ್ಲಿ ಹಸಿರು ಗಾವಲಿನಲ್ಲಿ ನಿಮ್ಮ ಜನರನ್ನ ನೀವು ನಡೆಸುವ ದೇವರು. ಈ ಸಮಯದಲ್ಲಿ ಎಲ್ಲಿ ಎಲ್ಲ ಬರಗಾಲದಿಂದ ದೇವರೇ
ದೇವರೇ ಕ್ಷಾಮದಿಂದ ಓ ಎಲ್ಲಿ ಎಲ್ಲ ಓ ದೇವರೇ ಆ ನೆಲವು ಒಣಗಿ ಹೋಗಿದೆಯೋ ದೇವರೇ, ಈ ಸಮಯದಲ್ಲಿ ಓ ಮಳೆಯನ್ನ ಸುರಿಸಿ ಓ ದೇವರೇ ಆ ಒಂದು ಸ್ಥಳಗಳಲ್ಲಿ ಒಂದು ದೊಡ್ಡ ಒಂದು ಓ ಬದಲಾವಣೆಯನ್ನ ನೀವು ಕೊಡಬೇಕೆಂದು ನಾವು ಬೇಡುತ್ತೇವೆ. ಈ ಸಮಯದಲ್ಲಿ ದೇವರೇ ನಾವು ಓ ನೀವು ವಾಗ್ದಾನವನ್ನ ಕೊಟ್ಟಿದ್ದೀರಾ ದೇವರೇ. ಕೀರ್ತನೆ 65ನೇ ಅಧ್ಯಾಯದಲ್ಲಿ ನಾವು ನೋಡುವ ಎಲ್ಲ ವಿಧವಾದ ವಾಗ್ದಾನಗಳು ಓ ದೇವರೇ ಓ ಈ ಯಾದಗಿರಲ್ಲಿ ಉಂಟಾಗಲಿ ದೇವರೇ. ಓ ಇಂಡಸ್ಟ್ರೀಸ್ ಓ ದೇವರೇ, ಅಲ್ಲಿ ಇರುವ ಎಲ್ಲ ಕಾರ್ಖಾನೆಗಳನ್ನ ನೀವು ಆಶೀರ್ವದಿಸ್ರಿ. ಅಲ್ಲಿ ಇರುವ ಎಲ್ಲ ದೇವರೇ, ಈ ಮಳೆ ಇಲ್ಲದ ಕಾರಣ ಇವನ್ ಓ ಇಂಡಸ್ಟ್ರೀಸ್ ಬಾಧಿಸಲ್ಪಡುತ್ತಾ ಇದೆ ದೇವರೇ, ಅದನ್ನ ನೀವು ಕನಿಕರಿಸ್ರಿ ಎಂದು ನಾವು ಬೇಡುತ್ತೇವೆ ಅಪ್ಪ ದೇವರೇ. ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡುವಾಗ ಖಂಡಿತ ನೀವು ಕನಿಕರಿಸಿ ನೀವೊಂದು ದೊಡ್ಡ ಬದಲಾವಣೆಯನ್ನ ನೀವು ಕೊಡುವ ದೇವರಾಗಿದ್ದೀರಾ ದೇವರೇ. ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಅಪ್ಪ ದೇವರೇ. ಈ ಸಮಯದಲ್ಲಿ ಓ ಯಾದಗಿರಲ್ಲಿ ಇರುವ ಎಲ್ಲ ಓ ಕ್ರೈಸ್ತ ಜನರಿಗೋಸ್ಕರ ವಿಶೇಷವಾಗಿ ನಾವು ಬೇಡುತ್ತೇವೆ. ಅವರೆಲ್ಲ ಓ ಅಲ್ಲಿ ಇರುವ ಯಾದಗಿರಲ್ಲಿ ಇರುವ ಜನರು ನಿಮ್ಮನ್ನ ದೃಷ್ಟಿಸಲಿ, ನಿಮ್ಮನ್ನ ನೋಡಲಿ ದೇವರೇ. 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ಓ ದೇವರೇ 7:14 ನೀವು ಹೇಳಿದ ಪ್ರಕಾರ ನಿಮ್ಮ ಜನರಾದ ಓ ನಾವು ನಮ್ಮ ಪಾಪಗಳನ್ನ ನಮ್ಮ ಅಕ್ರಮಗಳನ್ನ ಓ ಅರಿಕೆ ಮಾಡುವಾಗ, ನಮ್ಮನ್ನ ತಗ್ಗಿಸಿಕೊಳ್ಳುವಾಗ ನೀವು ಕ್ಷೇಮವನ್ನ ಕೊಡುವ ದೇವರೆಂದು ನೀವು ವಾಗ್ದಾನ ಮಾಡಿದೀರಾ. ಈ ಸಮಯದಲ್ಲಿ ನಿಮ್ಮ ವಾಗ್ದಾನವನ್ನ ಓ ನಾವು ಹಿಡಿದುಕೊಂಡು ನಾವು ಯಾದಗಿರಿಗೋಸ್ಕರ ನಾವು ಬೇಡುತ್ತೇವೆ ದೇವರೇ. ಓ ದೇವರೇ, ಅಲ್ಲಿ ಇರುವ ಓ ದೇವರೇ ಕ್ರೈಸ್ತ ಜನರು ದೇವರೇ ನಿಮ್ಮನ್ನ ಹುಡುಕಲಿ. ಓ ವಿಶೇಷವಾಗಿ ಎಲ್ಲ ಸಭೆಯಲ್ಲಿ ಓ ಇರುವ ಎಲ್ಲ ವಿಧವಾದ ಕೊರತೆಗಳು ಪಾಪಗಳನ್ನ ನೀವು ಶುದ್ಧೀಕರಿಸಿ ದೇವರೇ, ಕನಿಕರಿಸಿ ದೇವರೇ, ಯಾದಗಿರಿಗೆ ಒಳ್ಳೆ ಮಳೆಯನ್ನ ನೀವು ಕೊಡಬೇಕೆಂದು ನಾವು ಬೇಡುತ್ತೇವೆ ಅಪ್ಪ. ಈ ಸಮಯದಲ್ಲಿ ವಿಶೇಷವಾಗಿ ನಾವು ತಮಿಳ್ನಾಡಿಗೋಸ್ಕರ ನಾವು ಬೇಡುತ್ತೇವೆ ದೇವರೇ. ಈ ದಿವಸಗಳಲ್ಲಿ ತಮಿಳ್ನಾಡಲ್ಲೂ ಓ ಒಳ್ಳೆ ಮಳೆಯನ್ನ ನೀವು ಕೊಡಬೇಕೆಂದು ಬೇಡುತ್ತೇವೆ. ಈ ಒಂದು ಓ ಮಳೆ ಇಲ್ಲದ ಕಾರಣ ದೇವರೇ, ಕರ್ನಾಟಕಕ್ಕೂ ತಮಿಳ್ನಾಡಿಗೂ ಉಂಟಾಗಿರುವ ಈ ಒಂದು ಓ ದೇವರೇ ಪ್ರಾಬ್ಲಮ್ ಇಂದ, ಕಾವೇರಿ ತೊಂದರೆ ದೇವರೇ ಇನ್ನೂ ಹೆಚ್ಚಾಗುತ್ತಾ ಇದೆ. ಈ ಸಮಯದಲ್ಲಿ ನೀವು ತಮಿಳ್ನಾಡಿಗೂ ಒಳ್ಳೆ ಮಳೆಯನ್ನ ನೀವು ಕೊಡಬೇಕೆಂದು ನಾವು ಬೇಡುತ್ತೇವೆ ಅಪ್ಪ ದೇವರೇ. ನೀವು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನ ಕೇಳುವ ದೇವರು, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ ದೇವರೇ. ಈ ಸಮಯದಲ್ಲಿ ದೇವರೇ ವಿಶೇಷವಾಗಿ ದೇವರೇ ಒಂದು ಸಮಾಧಾನವು ಓ ಕರ್ನಾಟಕಗೂ ಓ ತಮಿಳ್ನಾಡಿಗೂ ಉಂಟಾಗಲಿ. ಓ ಯಾರೆಲ್ಲ ಅಧಿಕಾರಿಗಳು ಓ ಈ ಒಂದು ಕಾವೇರಿ ಟ್ರಿಬ್ಯುನಲ್ ಓ ಈ ಒಂದು ಓ ಕಾರ್ಯದಲ್ಲಿ ಯಾರೆಲ್ಲ ಇದ್ದಾರೋ ಅವರ ಹೃದಯಗಳಲ್ಲಿ ನೀವು ಮಾತನಾಡಿರಿ. ಎಲ್ಲ ಪಾಲಿಟಿಕ್ಸ್ ಓ ಕಾರ್ಯಗಳಿಂದ ಎಲ್ಲರೂ ಬದಲಾಗಿ ದೇವರೇ ಓ ಇದರಲ್ಲಿ ಓ ಜನರಿಗೆ ಒಳ್ಳೆಯದು ಆಗಲಿ ಎಂದು ನಾವು ಬೇಡುತ್ತೇವೆ ಅಪ್ಪ. ಓ ಈ ಒಂದು ಮೇಕೆದಾಟು ಎಲ್ಲ ವಿಧವಾದ ತೊಂದರೆಗಳು ಓ ಅಲ್ಲಿ ಇರುವ ಎಲ್ಲ ಸಮಸ್ಯೆಗಳನ್ನ ನೀವು ಪರಿಹರಿಸುವುದಕ್ಕೆ ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ಗೆ ಓ ಪಾಲಿಟಿಷಿಯನ್ಸ್ಗೆ ದೇವರೇ ನಿಮ್ಮ ಜ್ಞಾನವನ್ನ ದಯಪಾಲಿಸಬೇಕೆಂದು ನಾವು ಬೇಡುತ್ತೇವೆ ಅಪ್ಪ. ನಿಮಗೆ ವಂದನೆಯನ್ನ ಸಲ್ಲಿಸುತ್ತೇವೆ ದೇವರೇ. ಈ ಸಮಯದಲ್ಲಿ ನಿಮ್ಮ ನಾಮದಲ್ಲಿ ನಾವು ಜಯವನ್ನ ಹೊಂದುತ್ತೇವೆ ದೇವರೇ. ನಿಮ್ಮ ನಾಮದಲ್ಲಿ ಓ ಒಂದು ಜಯದ ಓ ಧ್ವಜವನ್ನ ನಾವು ಓ ದೇವರೇ ನಾವು ಆರಿಸಿ, ನೀವು ಓ ಒಂದು ಜಯವನ್ನ ಕೊಡುವ ದೇವರಾಗಿದ್ದೀರಾ ಎಂದು ಓ ಜನರು ತಿಳಿದುಕೊಳ್ಳಲು ಓ ಈ ಮಳೆಯನ್ನ ನೀವು ಕೊಡುವ ದೇವರು ಎಂದು ಓ ಎಲ್ಲ ಜನರು ತಿಳಿದುಕೊಳ್ಳಲು ಆ ದಿವಸದಲ್ಲಿ ಎಲಿಯನ ಕಾಲದಲ್ಲಿ ಹೇಗೆ ಓ ದೇವರೇ ನೀವೇ ಮಳೆಯನ್ನ ಕೊಡುವ ದೇವರೆಂದು ಅರಸನ್ನು ತಿಳಿದುಕೊಂಡನಲ್ಲ, ಓ ಜನರು ತಿಳಿದುಕೊಂಡರಲ್ಲ. ಓ ಅದೇ ರೀತಿಯಲ್ಲಿ ದೇವರೇ ನೀವು ಓ ಈ ಒಂದು ದೇಶವನ್ನ ಆಳ್ವಿಕೆ ಮಾಡುವ ದೇವರೆಂದು, ಯಾದಗಿರ್ ಮತ್ತೆ ತಮಿಳ್ನಾಡನ್ನು ಆಳ್ವಿಕೆ ಮಾಡುವ ದೇವರೆಂದು ಜನರು ತಿಳಿದುಕೊಳ್ಳಲು ದೇವರೇ ನೀವು ಸಹ
ಸಹಾಯ ಮಾಡಿ. ಓ ನಿಮ್ಮ ಆಳ್ವಿಕೆಯನ್ನ ನಾವು ಘೋಷಿಸುತ್ತೇವೆ. ನೀವೇ ರಾಜನಾಗಿದ್ದೀರಾ, ನೀವೇ ಅರಸನಾಗಿದ್ದೀರಾ. ಓ ದೇವರೇ, ಮಳೆಯನ್ನ ಓ ಕೊಡಲು ಬೇರೆ ಯಾರಿಂದಲೂ ಆಗಲ್ಲ. ಓ ನೀವು ಸರ್ವಶಕ್ತನಾದ ದೇವರು, ಸರ್ವ ಸೃಷ್ಟಿ ಕರ್ತನೆ. ಓ ಲಾರ್ಡ್, nothing is impossible with you. Lord, we ask of your mercy. ದೇವರೇ, ನಿಮ್ಮ ಕೃಪೆಯನ್ನ ನಾವು ಕೇಳುತ್ತೇವೆ. ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ಯಾದಗಿರ್ ಮೇಲೆ, ನಮ್ಮ ತಮಿಳ್ನಾಡು ಮೇಲೆ ನಿಮ್ಮ ಕೃಪೆಯನ್ನ ತೋರಿಸಿರಿ. ನಮ್ಮ ಪ್ರಾರ್ಥನೆಯನ್ನ ನೀವು ಕೇಳಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆ ತಂದೆಯೇ, ಆಮೆನ್. ಸೊ ಇದನ್ನ ನೋಡುತ್ತಾ ಇರುವ ಎಲ್ಲರಿಗೂ ಒಂದು ವಿನಂತಿ. ಸೊ ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ವಿಶೇಷವಾಗಿ ಮಳೆ ನಮ್ಮ ರಾಜ್ಯದಲ್ಲಿ ಬರಬೇಕೆಂದು ಇದನ್ನ ನೋಡುತ್ತಾ ಇರುವ ಎಲ್ಲರೂ ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಈ ಒಂದು ಕಾರ್ಯಕ್ಕೋಸ್ಕರ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುವ. ಓಕೆ, ಇದನ್ನು ಮರೆಯಬೇಡಿ. ಎಲ್ಲರೂ ನಾವು ಒಟ್ಟಾಗಿ ಸೇರಿ ದೇವರ ಮುಖವನ್ನು ನಾವು ನೋಡುವಾಗ ಖಂಡಿತ ದೇವರು ಆಕಾಶವನ್ನು ತೆರೆದು ಮಳೆಯನ್ನು ಸುರಿಸಲು ಆತನು ಶಕ್ತನಾಗಿದ್ದಾನೆ. ಬನ್ನಿ, ಎಲ್ಲರೂ ದೇವರನ್ನ ಹುಡುಕುವ, ದೇವರ ಹತ್ರ ಕೇಳುವ. ಬ್ಲೆಸ್ ಯು. ಸಿಸ್ಟರ್, ತಾವು ನಮ್ಮೊಂದಿಗೆ ಪ್ರಾರ್ಥನೆಯಲ್ಲಿ ಒಳ್ಳೆಯ ವಿಧದಲ್ಲಿ ಸಹಕರಿಸಿದ್ದಕ್ಕಾಗಿ ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ಕೃತಜ್ಞತೆ ಸಲ್ಲಿಸ್ತೇವೆ. ಕರ್ತನ ತಮ್ಮನ್ನು, ತಮ್ಮ ಕುಟುಂಬವನ್ನು, ಸೇವೆಯನ್ನು, ತಮ್ಮ ಭವಿಷ್ಯತ್ತನ್ನು ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ವಂದನೆಗಳು.